ಬ್ಯಾಟರಾಯನಪುರ ಕ್ಷೇತ್ರದ ಬೆಟ್ಟಹಲಸೂರು ಕ್ರಾಸ್ನಲ್ಲಿ ಮೆಟ್ರೋ ರೈಲ್ವೆ ನಿಲ್ದಾಣ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ಗ್ರಾಮದ ಮುತ್ಯಾಲಮ್ಮ ದೇವಿ ದೇವಸ್ಥಾನದ ಮುಂದೆ ಸಾವಿರಾರು ಗ್ರಾಮಸ್ಥರು ಭಾನುವಾರ ಸಭೆ ನಡೆಸಿ ಬೆಟ್ಟಹಲಸೂರು ಕ್ರಾಸ್ನಲ್ಲಿ ಮೆಟ್ರೋ ಬೇಕೇ ಬೇಕೆಂಬ ಒಕ್ಕೊರಲಿನ ನಿರ್ಣಯ ಕೈಗೊಂಡರು. ಮೆಟ್ರೋ ನಿಲ್ದಾಣ ಸ್ಥಾಪನೆಯಿಂದ ಬೆಟ್ಟಹಲಸೂರು ಗ್ರಾಮದ ಸುತ್ತಮುತ್ತಲಿನ 20 ರಿಂದ 25 ಗ್ರಾಮಗಳ ಗ್ರಾಮಸ್ಥರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆಯುವ ಕ್ರೀಡಾಪಟುಗಳಿಗೆ, ವಿಮಾನ ನಿಲ್ದಾಣ ನೌಕರರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಸಭೆಯಲ್ಲಿ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಮತ್ತು ಕೇಂದ್ರ ಸಚಿವರಾದ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರನ್ನ ಭೇಟಿ ಮಾಡಿ ಮನವಿ ನೀಡಿ ಮೆಟ್ರೋ ನಿಲ್ದಾಣ ಸ್ಥಾಪಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಪಕ್ಷಾತೀತವಾಗಿ ಒಮ್ಮತದಿಂದ ಮನವಿಯನ್ನ ನೀಡಲು ತೀರ್ಮಾನಿಸಿದರು. ಒಂದೊಮ್ಮೆ ನಮ್ಮ ಮನವಿಗೆ ಸಂಬಂಧಪಟ್ಟವರು ಸ್ಪಂದಿಸದಿದ್ದರೆ ಪಕ್ಷಾತೀತವಾಗಿ ಹೋರಾಟ ನಡೆಸುವ ನಿರ್ಣಯವನ್ನ ಗ್ರಾಮಸ್ಥರು ಕೈಗೊಂಡರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಹೇಮಾವತಿ ನಾಗರಾಜ್ ಬಾಬುರವರು, ಉಪಾಧ್ಯಕ್ಷರಾದ ಶ್ರೀ BR ಪ್ರವೀಣ್ ರವರು, ಮಾಜಿ ಅಧ್ಯಕ್ಷರಾದ ಶ್ರೀ BM ನಾಗೇಶ್ ರವರು, ಶ್ರೀ BS ಅನಿಲ್ ಕುಮಾರ್ ರವರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ BN ಶ್ರೀನಿವಾಸ್ ರವರು, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಬೆಟ್ಟಹಲಸೂರು ಸನ್ಮಾನ್ಯ ಶ್ರೀ ನಂಜುಂಡಪ್ಪ ರವರು, ಶ್ರೀ BC ಶಿವರಾಜ್ ಶಿವುರವರು, ರೈತ ಮುಖಂಡರಾದ ಶ್ರೀ BK ರವೀಂದ್ರನಾಥ್ ಗೌಡರವರು, ಮುಖಂಡರಾದ BN ನಾಗೇಶ್, ರಾಜ್ಗೋಪಾಲ್, ಚಂದ್ರಶೇಖರ್ ಸಾಹುಕಾರ್, ಮೈಲಾರ ಸ್ವಾಮಿ, ನಾರಾಯಣ ಸ್ವಾಮಿ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಭಾಗವಹಿಸಿದ್ದರು. ಸಭೆ ಉದ್ದೇಶ ಏನು ಗೊತ್ತಾ, ಬೆಟ್ಟಹಲಸೂರಿಗೆ ಮೆಟ್ರೋ ನಿಲ್ದಾಣ ಬೇಕು ಅಂತ ನಮ್ಮ ಹೋರಾಟ ಮಾಡಿದ್ವಿ. ಇವತ್ತು ಏನಿಲ್ಲ, ಏನು ಗೊತ್ತಾ, ಕಾರಣ ಇಷ್ಟೇ. ಬೆಟ್ಟಹಲಸೂರಿಗೆ ಮುಂದೆ ಹಿಂದೆ DPR ಒಳಗೆ ಮೆಟ್ರೋ ಸ್ಟೇಷನ್ ಅಂತ ಸ್ಯಾಂಕ್ಷನ್ ಆಗದೆ. ಅದನ್ನು ಉದ್ದೇಶಪೂರ್ವಕವಾಗಿ ಇದ್ದಕ್ಕಿದ್ದಂಗೆ ಮೆಟ್ರೋ ಸ್ಟೇಷನ್ನು ಬಿಡ್ಬಿಟ್ಟಿದ್ರು. ಅದರಿಂದ ನಾವು ಕಾನೂನು ಹೋರಾಟನೂ ಮಾಡಿದ್ವಿ. ತದನಂತರ ಹೋರಾಟನೂ ಮಾಡಬೇಕು ಅಂತ ಇವತ್ತು ಬೆಟ್ಟಹಲಸೂರಿಗೆ ಸಭೆ ಸೇರಿದ್ವಿ. ಬೆಟ್ಟಹಲಸೂರು ಸಭೆ ಒಳಗೆ ಪ್ರಮುಖವಾಗಿ 3 ನಿರ್ಧಾರಗಳು ತೆಗೆದುಕೊಂಡಿದ್ವಿ. ಏನಂದರೆ, ಒಂದು, ಕೃಷ್ಣ ಬೈರೇಗೌಡರನ್ನ ಭೇಟಿಯಾಗಿ ಮನವಿ ಸಲ್ಲಿಸ್ಬಿಟ್ಟು ಭಾಳಷ್ಟು ಸಂಖ್ಯೆಯಲ್ಲಿ ಅಂದರೆ ಸುಮಾರು 100, 200, 500 ಜನರಿಗೆ ಹೋಗಿ ಮನವಿ ಸಲ್ಲಿಸ್ಬಿಟ್ಟು ಗ್ರಾಮಸ್ಥರು ಹಾಗೂ ಸುತ್ತಮುತ್ತವರು ಅವ್ರದ್ದೊಂದು, ಆಮೇಲೆ ಸಚಿವೆ ಶೋಭಾ ಕರಂದ್ಲಾಜೆ ಅವ್ರನ್ನ ಭೇಟಿ ಮಾಡಿ ಗ್ರಾಮಸ್ಥರು ಸುತ್ತಮುತ್ತಲವರೆಲ್ಲ ಹೋಗಿ ಭೇಟಿಯಾಗೋದು ಅಂತ ಒಂದು. ಆಮೇಲೆ ಇನ್ನೊಂದು, ಈ ಸುತ್ತಮುತ್ತ ಗ್ರಾಮಸ್ಥರನ್ನೆಲ್ಲ ಸೇರಿಸ್ಬಿಟ್ಟು ನಾವು ಒಂದು ಬೃಹತ್ ಸಭೆ ಪಕ್ಷಾತೀತವಾಗಿ, ಯಾವುದೇ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ, ನಮ್ಮ ಬೆಟ್ಟಹಲಸೂರವ್ರಿಗೂ ಹಾಗೂ ಇದರಿಂದ 20-30 ಊರವ್ರಿಗೆ ಅನುಕೂಲ ಆಗ್ತದೆ. ಅದರಿಂದ ನಾವೆಲ್ಲರೂ ಬೆಟ್ಟಹಲಸೂರು ನಿಲ್ದಾಣ ಬೇಕೇ ಬೇಕು ನಮ್ಗೆ ಅಂದ್ಬಿಟ್ಟು ನಾವು ಇವತ್ತು ನಿರ್ಣಯ ತಗೊಂಡಿದ್ದೀವಿ. ಈ ಹೋರಾಟಕ್ಕೆ ಸುಮಾರು 100 ಜನ ಬೆಟ್ಟಹಲಸೂರವ್ರು ಸೇರಿದ್ರು. ಅವರಿಗೆಲ್ಲ ಈ ಹೋರಾಟ ವಂದನೆಗಳನ್ನು. ನನ್ನ ಹೆಸರು BG ನಂಜುಂಡಪ್ಪ ಅಂತ, ರೈತ ಸಂಘದ ಕಾರ್ಯದರ್ಶಿ, ಬೆಟ್ಟಹಲಸೂರು. ಇವತ್ತು ನಾವು ನಮ್ಮ ಬೆಟ್ಟಹಲಸೂರಿನಲ್ಲಿ ಇವತ್ತೊಂದು ದಿನಾಂಕ 7/9/2025 ಇವತ್ತು ಭಾನುವಾರ. ಇವತ್ತು ಪ್ರಮುಖ ಉದ್ದೇಶ ನಮ್ಮ ಸಭೆ ಸೇರಿಸಿದ್ದು, ನಮ್ಮ ಇಡೀ ಬೆಟ್ಟಹಲಸೂರಿನಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಯಾವುದೇ ಇದು ಅಂತ ಇಲ್ಲ, ಎಲ್ಲ ಪಕ್ಷದವರು ಸೇರಿದ್ರಿ. ಜನತಾದಳದವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, BJPಯವರು, ಎಲ್ಲ ಪಕ್ಷದವರು ಸೇರಿದ್ರಿ ಸಭೆಗೆ. ಇದು ಸಭೆ ಉದ್ದೇಶ ಏನು ಅಂದರೆ, ಇವತ್ತು ಬೆಟ್ಟಹಲಸೂರು ಮೆಟ್ರೋ ನಮ್ಮ ಹೋರಾಟಗಾರರು, ನಮ್ಮ ರೈತ ಸಂಘದ ನಂಜುಂಡಪ್ಪನವ್ರು ಆಗ್ಬೋದು, ಮತ್ತು ನಮ್ಮ ಸಾಮಾಜಿಕ ಹೋರಾಟಗಾರರಾಗ್ಬೋದು, ಎಲ್ಲರೂ ಇವತ್ತೇನು ಧ್ವನಿ ಸೇರಿಸಿದ್ರೆ ಈ ಧ್ವನಿ ನಮ್ಮ ವಿಧಾನಸೌಧದೊಳಗೆ ಪ್ರತಿಧ್ವನಿಸೈತೆ ಈ ಹಿಂದೆಗಡೆ ಸೇರಿದ್ದು ಸಭೆಗಳ ಮುಖಾಂತರ. ಆದ್ದರಿಂದ ಇವ್ರಿಗೆ ಇನ್ನೂ ನಮ್ಮ ಶಾಸಕರಿಗಾಗಲಿ, ಸಚಿವ ಶೋಭಾ ಕರಂದ್ಲಾಜೆಯವ್ರಿಗಾಗಲಿ, ಕೃಷ್ಣ ಬೈರೇಗೌಡರಿಗಾಗಲಿ ನಾವು ಒಂದು ಮನವಿ ಸಲ್ಲಿಸಿ ಮುಂದೆ ಈ ಹೋರಾಟನ ಬೃಹದಾಕಾರದ ಹೋರಾಟ ಆಗಿ ಪರಿವರ್ತಿಸಬೇಕು. ಅದಕ್ಕೂ ಮುಂಚೆ ನಾವು ನಮ್ಮ ಶಾಸಕರನ್ನ ಮತ್ತು ಸಚಿವ ಶೋಭಾ ಕರಂದ್ಲಾಜೆಯವ್ರನ್ನ, ಕೃಷ್ಣ ಬೈರೇಗೌಡ ಪರಿಗಣನೆಗೆ ತಗೋಬೇಕು. ಅವ್ರ ಮುಖಾಂತರ ಅವ್ರ ಮುಂದೆ ಹೋಗಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ನಮ್ಮೆಲ್ಲರದ್ದು ಅನಿಸಿಕೆ ಒಂದೇ ಆಗಿತ್ತು. ಇವತ್ತು ತೀರ್ಮಾನ ತಗೊಂಡಿದ್ದೀರಿ. ಇನ್ನು ಕೆಲವೇ ದಿವಸಗಳಲ್ಲಿ ನಮ್ಮ ಕೃಷ್ಣ ಬೈರೇಗೌಡರನ್ನ ಮತ್ತು ಶೋಭಾ ಕರಂದ್ಲಾಜೆಯವ್ರನ್ನ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಮುಗಿದೊಂದು ಸತಿ ನಾವು ಕಂಡು ಈ ಹೋರಾಟನ ಯಶಸ್ವಿಗೊಳಿಸಿ ಬೆಟ್ಟಹಲಸೂರು ಮೆಟ್ರೋ ತಂದೆ ತರ್ತೀರಿ ಅಂತ ಇಲ್ಲಿರೋರ ಮುಖಾಂತರ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಕಾರಣಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ನಮಗೆ ಪಬ್ಲಿಕ್ಗೆ ಭಾರಿ ಅನುಕೂಲ ಇದೆ. ಇದನ್ನು ಮಾಡಿಕೊಡ್ಬೇಕು ಅಂತ ನಾವು 2-3 ಸಾರಿ ಈಗಾಗಲೇ ಸಭೆಗಳನ್ನು ನಡೆಸಿ ಸ್ಟ್ರೈಕ್ಗಳನ್ನು ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಜನ ಒಗ್ಗಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆಟ್ರೋ ಆಗಲೇಬೇಕು. ಇದನ್ನು ಶತಾಯಗತಾಯ ನಾವು ಆಗೋವರೆಗೂ ಪರಿಶ್ರಮ ಆಗ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀವಿ. ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈಗ ನಮ್ಮ ಏನು ಏರ್ಪೋರ್ಟ್ ರೋಡಲ್ಲಿ
ಈಗ ಹೆಚ್ಚಿನಾಗಿ ನಮಗೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ. ನೂರಾರು ಸಾವಿರಾರು ಕಾರುಗಳು ಬೆಳಗ್ಗೆ ಸಾಯಂಕಾಲ ಓಡಾಡ್ತವೆ. ನಾವು ಲೋಕಲಲ್ಲಿ ಒಂದು ಬೆಂಗಳೂರಿಗೆ ಹೋಗಬೇಕು ಅಂದರೆ ಎಮರ್ಜೆನ್ಸಿ ಒಂದು ಹಾಸ್ಪಿಟ್ಲ್ ಅಂದ್ರೇನು 1.5 ಅವರ್ 2 ಅವರ್ ಆಗುತ್ತೆ. ದೇವತೆ ಮುತ್ಯಾಲಮ್ಮ ದೇವಸ್ಥಾನದ ಮುಂದೆ ನಮ್ಮ ರೈತ ಸಂಘದ ನಾಯಕರಂತ ಬಿ ಜಿ ನಂಜುಂಡಪ್ಪನವರು ಕರೆದ್ರು. ಎಲ್ಲರೂ ಸೇರಿದ್ವಿ, ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ವಿ. ಏನಪ್ಪ ಅಂದರೆ ಮೆಟ್ರೋಗೆ ಪ್ರಪ್ರಥಮವಾಗಿ ಸುಮಾರು 5 ಸ್ಟಾರ್ಟ್ ಆಗೋಕ್ಕೆ ಏನು ಹೇಳಿದ್ರು ಅಂದರೆ ಎಲ್ಲರೂ ಎಂಬೆಸಿಯಿಂದ 1 ಕೋಟಿ ಅಡ್ವಾನ್ಸ್ ಕೊಟ್ಟರು ನಿಜ. ಅವರು ಕೊಟ್ಟರು 140 ಕೋಟಿ ಆಗುತ್ತೆ ಟೋಟಲ್. ಇದು ಅಂದರೆ ಮೆಟ್ರೋ ಸ್ಟೇಷನ್ನು A to B ಮುಂದೆ ಬೆಟಾಲ್ಸೂರು ಮೆಟ್ರೋ ಸ್ಟೇಷನ್ನು 120 ಕೋಟಿ ಎಂಬೆಸಿಯವ್ರು ಕೊಡ್ತಾರೆ ಅಂದರು. 1 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ, 119 ಕೋಟಿ ಕೊಟ್ಟಿಲ್ಲ. ಅದೊಂದು ದೊಡ್ಡ ಹೊಡೆತ ನಮಗೆ ಅದರದ್ದೇ. ಆದಮೇಲೆ ಎಲ್ಲ ಇನ್ನೂ ದ್ರಾವಿಡ್ ಪಡ್ಕೊಂಡೆ ಸೆಂಟ್ರ್ ಇದೆ, ಮತ್ತೊಂದಿದೆ, ಎಲ್ಲ ಎಂಬೆಸಿದೆ. ಸುಮಾರು 500 ಎಕರೆ ಮೇಲೆ ಲ್ಯಾಂಡು ಇಲ್ಲಿ ಡೆವಲಪ್ಮೆಂಟು. ಆ ಕಡೆ ಬೋಲೆವಾರ್ಡು, ಈ ಕಡೆ CTR ರೋಡ್ ಕಡೆ ಎಲ್ಲ ಸುಮಾರು ಡೆವಲಪ್ಮೆಂಟು ಅವ್ರದ್ದೇ. ಅವರು ಕೈ ಜೋಡಿಸಿದ್ರೆ ಇಷ್ಟೊತ್ತಿಗೆ ಏನೋ ಆಗೋದು. ಈಗ ಅವ್ರೇನೋ ಕಾರಣ ತಿಳಿದು ಗೊತ್ತಿಲ್ಲ, ಅದು ಸರಿಯಾಗಿ ತಿಳ್ಕೊಂಡು ಅವ್ರನ್ನೂ ನಾಳೆ ನಾಡ್ದು ಭೇಟಿಯಾಗಿ ಪಂಚಾಯತಿ ಮುಖಾಂತರ ಮತ್ತು ನಮ್ಮ ಶಾಸಕರನ್ನ, ನಮ್ಮ ಸಚಿವರನ್ನ, ಕೇಂದ್ರ ಸಚಿವರನ್ನ ಎಲ್ಲರನ್ನೂ ಭೇಟಿ ಮಾಡಿ ಒಂದು ಈ ಸೆಪ್ಟೆಂಬರ್ ತಿಂಗಳೊಳಗಡೆ ಶ್ರಮ ಹಾಕಿ ಪರಿಶ್ರಮ ಎಲ್ಲರದ್ದು ಒಟ್ಟಾಗಿ ಒಗ್ಗಟ್ಟಾಗಿ ಹೋಗಿ ನಮ್ಮ ಬೆಟಾಲ್ಸೂರು ಸುತ್ತಮುತ್ತ ಊರುಗಳೆಲ್ಲ ಗ್ರಾಮಸ್ಥರೆಲ್ಲ ಸಾರ್ವಜನಿಕರೆಲ್ಲ ಸೇರಿ 100-200 ಜನ 200 ಜನರು ಸೇರಿ ಮೆಟ್ರೋ ಸ್ಟೇಷನ್ನು ಮಾಡಿಸಲೇಬೇಕು. ರೈಲ್ವೆ ಸ್ಟೇಷನ್ ಬಗ್ಗೆ ಪ್ರಥಮವಾಗಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ರು. ಇವತ್ತೆಲ್ಲರೂ ಹಂತವಾಗಿ ಹೋಗಿನೂ ಫೈಟ್ ಮಾಡ್ತಿದ್ರು. ಇವತ್ತು ಬೇಡ ಅಂತೇಳಿ ಊರರೆಲ್ಲ ಡಿಸೈಡ್ ಮಾಡಿ ನಮ್ಮ ರೈತ ಸಂಘದ ನಂಜುಂಡಪ್ಪನವರು ಎಲ್ಲರೂ ಒಟ್ಟಾಗಿ ಹೋರಾಡೋಣ ಅಂತೇಳಿ ಮಾಡಿದ್ದರಿಂದ ಇವತ್ತು ಬೆಟಾಲ್ಸೂರಲ್ಲಿ ಇವತ್ತು 100-150 ಜನ ಇವತ್ತು ಮುತ್ಯಾಲಮ್ಮ ದೇವಸ್ಥಾನದ ಹತ್ರ ಸೇರಿದ್ವಿ. ಇವತ್ತೆಲ್ಲ ಸೇರಿ ಎಲ್ಲ ಒಕ್ಕರ್ಲಿಂದ ಎಲ್ಲ ಮಾತಾಡಿ ಇವತ್ತೆಲ್ಲ ಒಂದೇ ಕೈಯಲ್ಲಿ ಹೋಗೋಣ. ಕೇಂದ್ರ ಸಚಿವರಾಗ್ಬೋದು, ರಾಜ್ಯ ಸಚಿವರು, ನಮ್ಮ ಕರ್ನಾಟಕದ ಸಚಿವರಾಗ್ಬೋದು, ಎಲ್ಲ ಸಚಿವರುಗಳು ಇವರೆಲ್ಲ ಸೇರಿ ಒಗ್ಗಟ್ಟಾಗಿ ಎಲ್ಲರ ಹತ್ರ ಹೋಗಿ ನಮ್ಮ ಕಷ್ಟ ಸುಖಗಳು ಹೇಳಿ ಶೋಭಾ ಕರಂದ್ಲಾಜೆ ಅವ್ರಿಗೆ ಇರ್ಬೋದು, ಕೃಷ್ಣ ಬೈರೇಗೌಡರಿಗೆ ಎಲ್ಲರಿಗೂ ಹೋಗಿ ಮನವರಿಕೆ ಮಾಡಿಕೊಟ್ಟು ಮುಂದಿನ ಹೆಜ್ಜೆ ಯಾವ ಥರವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೋಗಿದ್ದೀವಿ. ಈಗ ಕೃಷ್ಣ ಬೈರೇಗೌಡರು ಮತ್ತು ಶೋಭಾ ಕರಂದ್ಲಾಜೆ ಅವ್ರ ಹತ್ರ ಹೋಗಿ ಕೂತು ಯಾವ ಥರವಾಗಿ ರೂಪುರೇಷೆಗಳು ಮಾಡಬೇಕು ಅಂತ ಅವ್ರ ಹತ್ರನೇ ಹೋಗಿ ಕೇಳಿ ಅವ್ರು ಯಾವ ಥರ ಹೇಳ್ತಾರೋ ಅದ್ರ ಥರ ಮುಂದುವರಿಬೇಕು. ಆಮೇಲೆ BMRL ಅಧಿಕಾರಿಗಳು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಬೇಡ, ನಮಗೆ ಇವರು 2 ಮಿನಿಸ್ಟ್ರುಗಳಿದ್ದಾರೆ, ಇವರಿಬ್ಬರು ಇದ್ದಾರೆ, ಇವ್ರ ಹತ್ರ ಹೋಗಿ ಕೂತು ಮಾತಾಡಿ ಏನು ಥರ ಮಾತಾಡಬೇಕು ಅಂತೆಲ್ಲ ನಾವು ಎಲ್ಲ ಸಭೆಯಿಂದ ಮಾತಾಡಿದ್ದೀವಿ. ಎಲ್ಲ ಪಕ್ಷಾತೀತವಾಗಿ ಈಗ ನಮ್ಮ ಸುತ್ತಮುತ್ತ ಊರುಗಳವರು, ಅದರಲ್ಲೂ ನಮ್ಮ ಬೆಟಾಲ್ಸೂರವರು ಇವತ್ತು ತುಂಬ ಸಂತೋಷ ಆಯಿತು. ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ಮುಂದೆ ಏನೇ ಇದ್ದರೂ ಮೆಟ್ರೋ ಸ್ಟೇಷನ್ ಬಗ್ಗೆ ಎಲ್ಲರೂ ನಿಂತ್ಕೊಂಡು ಹೋರಾಡ್ತೀವಿ, ಮಾಡ್ತೀವಿ. ಮೆಟ್ರೋ ಸ್ಟೇಷನ್ನು ಖಂಡಿತವಾಗ್ಲೂ ಆಗಲೇಬೇಕು. ಯಾಕಂದರೆ ಇಲ್ಲಿ ಸುಮಾರು 2 ಲಕ್ಷ ಜನಸಂಖ್ಯೆ ಇದ್ದಾರೆ ಸುತ್ತಮುತ್ತ. ಈ ಮೆಟ್ರೋ ಸ್ಟೇಷನ್ ಆಗೋದ್ರಿಂದ 2 ಲಕ್ಷ ಜನಕ್ಕೆ ಲಾಭ ಆಗ್ತದೆ. ಲಾಭ ಅನ್ನೋಕ್ಕಿಂತ ಅನುಕೂಲ. ಇಲ್ಲಿ ಎಲ್ಲ ಸ್ಕೂಲು ಕಾಲೇಜಿಗೂ ಓಡಾಡೋದಕ್ಕೂ, ಆಮೇಲೆ ಇಲ್ಲಿರೋ ಲೋಕಲಲ್ಲಿರೋ ಜನಗಳಿಗೆ ಕೋರ್ಟು ಕಚೇರಿ ಓಡಾಡೋದಕ್ಕೂ ಎಲ್ಲ ರೀತಿಯಿಂದನೂ ಅನುಕೂಲ ಆಗ್ತದೆ. ಇಲ್ಲಿ ಸಭೆ ಸೇರಿರೋ ಮೂಲ ಉದ್ದೇಶ, ಇವಾಗ ನಮ್ಮನ್ನೇನು ಪ್ರತಿನಿಧಿಸ್ತಾರೆ ಜನಪ್ರತಿನಿಧಿಗಳು, ಅವ್ರ ಮೇಲೆ ಒತ್ತಡ ತರಬೇಕು ಅಂತೇಳಿ ಈ ಸಭೆಯಲ್ಲಿ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ನಾವು ಒತ್ತಡ ತಂದು ಅದನ್ನು ಮಾಡಿಸ್ಕೊಂತೀವಿ. ನಾವು ಹೋರಾಟದ ಮುಖಾಂತರ ಆಗ್ಬೋದು ಅಥವಾ ಅವ್ರು ಕನ್ವಿನ್ಸ್ ಮಾಡೋದ ಮುಖಾಂತರನೂ ಆಗ್ಬೋದು. ಈಗ ಮುಂದಿನ ವಾರ ಏನೋ ತಹಸೀಲ್ದಾರ್ ಬಂದು ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಮಾಹಿತಿ ಇದೆ. ಆ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದಾಗೂ ಅಷ್ಟೇ ತಹಸೀಲ್ದಾರ್ ಮೇಲೂ ಒತ್ತಡ ತರ್ತೀವಿ ನಾವು ಎಲ್ಲರೂ ಸೇರಿಸಿ. ಹೆಂಗನ ಮಾಡಿ ನಾವು ಹೋರಾಟನಾಗಲಿ ಕನ್ವಿನ್ಸಿಂಗೇನಾಗಲಿ ನಮಗೆ ಅವರು ಮಾಡಿಕೊಡ್ಬೇಕಷ್ಟೇ. ಮೆಟ್ರೋ ಅಂತೂ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಹಾಗಾಗಿ ನಾವು ಮೆಟ್ರೋ ಸ್ಥಾಪನೆ ಆಗೈತೆ ಅಂತ ಒಂದು ರೆಸಲ್ಯೂಷನ್ ಆಗೋವರೆಗೂ ಈ ಹೋರಾಟನ ನಾವು ಬಿಡಲ್ಲ. ಹೆಸರು ಶಿವರಾಜ್ ಹಾಗೂ ನಮ್ಮ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ BG ನಂಜುಂಡಪ್ಪ ಹಾಗೂ ನಾವು ಇನ್ನೂ ಸುತ್ತಮುತ್ತಲ ಗ್ರಾಮಸ್ಥರು, ಹೋರಾಟಗಾರರು, ಸಮಾಜ ಸೇವಕರು, ಊರಿನ ಹಿರಿಯ ಮುಖಂಡರೆಲ್ಲ ಬಂದು ಈ ಹೋರಾಟಕ್ಕೆ ಪಾಲ್ಗೊಂಡ್ರು. ಏನಿವತ್ತು 25 ಹಳ್ಳಿಗೆ ಹೈವೇ ರೋಡ್ ಬಲಭಾಗ ಆಗ್ಬೋದು, ಎಡಭಾಗ ಆಗ್ಬೋದು, ರಾಜನಗುಂಟೆ ಆಗ್ಬೋದು, ಈ ಕಡೆ ಉತ್ನಳ್ಳಿ ಸುಮಾರು ಊರುಗಳಿಗೆ ಅನುಕೂಲ ಆಗ್ತದೆ. ಇದು ಮಾಡಿಕೊಡ್ಬೇಕು. ಈ ಹೋರಾಟ ಸಕ್ಸಸ್ಫುಲ್ ಆಗ್ತದಂತ ನಮ್ಮ ಮನಸ್ಸಿನಲ್ಲಿದೆ. ಮಂತ್ರಿಗಳು ಏನು ಇದಕ್ಕೆ
ಅಡ್ಡಿ ಮಾಡಲ್ಲ, MP ಅವರು ಏನೋ ಅಡ್ಡಿ ಮಾಡಲ್ಲ. ಇದೆಲ್ಲೋ ಒಂದು ಸಣ್ಣ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಈ ಸಕ್ಸಸ್ಫುಲ್ ಆಗ್ತದಂತ ನಮ್ಮ ಮನಸ್ಸಿನಲ್ಲಿದೆ. ನಾವೆಲ್ಲರೂ ಹೋಗಿ ಮಂತ್ರಿಗಳನ್ನ ಮತ್ತು ನಮ್ಮ MP ಅವ್ರನ್ನ, ನಮ್ಮ ಕೇಂದ್ರ ಸಚಿವರನ್ನ ಎಲ್ಲರನ್ನೂ ಭೇಟಿ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಇಲ್ಲಿ ಮೆಟ್ರೋ ಸ್ಟೇಷನ್ ಓಪನ್ ಮಾಡಿ ಅವ್ರ ಉದ್ಘಾಟನೆ ಕರೆದು ಒಂದು ವಿದ್ಯೋತ್ಸವ ಮಾಡ್ತೀವಿ ಅನ್ನೋದೊಂದು ನಮಗೆ ಭರವಸೆ ಇದೆ. ಈ ಮೂಲಕ ಈ ಸಭೆಗೆ ಆಗಮಿಸಿದಂಥ ನಮ್ಮ ಬೆಟ್ಟಲ್ಸೂರದ ಸುತ್ತಮುತ್ತಲಿನ ಗ್ರಾಮಸ್ಥರು, ಹೋರಾಟಗಾರರಿಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ರೈತ ಸಂಘ. ಇವರು ಕೊಡ್ತಾರೆ, ಮತ್ತೊಬ್ಬರು ಕೊಡ್ತಾರೆ ಹಣ ಅಂತ ನಾವು ತಲೆ ಕೆಡಿಸ್ಕೊಬಾರ್ದು. ಗೌರ್ಮೆಂಟ್ ಅವ್ರಿಗೆ ಜವಾಬ್ದಾರಿ. ಗೌರ್ಮೆಂಟಲ್ಲಿ ನಾವು ಓಟ್ ಹಾಕಿ ಗೌರ್ಮೆಂಟನ್ನು ಗೆಲ್ಸಿದ್ದೀರಿ. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಸೇರ್ಕೊಂಡು ಈ ಪ್ರಾಜೆಕ್ಟ್ನ ಪೂರ್ತಿ ಮಾಡಿ ಕೊಡಬೇಕು ಅಂತ ನನ್ನ ಮನವಿ. ಹೆಸರು BR ರಾಜಗೋಪಾಲ್ ಅಂತ.